ಸಿನಿಮಾದಲ್ಲಿ ಯಶ್ ಅವರ ಲುಕ್ ಟ್ರಿಬಲ್ ಆಕ್ಟಿಂಗ್ ಅಂತ ಅನಿಸ್ತು ಉಂಟು. ಯಾಕಂತ ಹೇಳಿದ್ರೆ ಫಸ್ಟಿಗೆ ಬಿಯರ್ಡ್ ಮತ್ತೆ ಲಾಂಗ್ ಹೇರ್ ಇರುತ್ತೆ, ಬಿಯರ್ಡ್ ಮತ್ತೆ ಶಾರ್ಟ್ ಹೇರ್ ಇರುತ್ತೆ, ಬಟ್ ಕೊನೆದಾಗ ಒಂದು ಲುಕ್ ಬರುತ್ತೆ. ಆ ಲುಕ್ ನೋಡಿದ ತಕ್ಷಣ ನಮಗೇನು ಲಕ್ಕಿ ಏನು ಫಿಲ್ಮ್ ನೆನಪಾಗುತ್ತೆ. ಹಿಂದಿ ವರ್ಷನ್ ಟೀಸರ್ ಅಲ್ಲಿ 1 ಕೋಟಿ ವ್ಯೂಸ್ ಅನ್ನ ದಾಟಿದೆ. ಅವ್ರು ಹೇಳಿದಾಗೆ ಈ ಸಲ ಕನ್ನಡ ಸಿನಿಮಾನ ಬೇರೆ ಲೆವೆಲ್ಗೆ ಕರ್ಕೊಂಡು ಹೋಗ್ತಾರೆ. ಮಾಧ್ಯಮ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ. ಟಾಕ್ಸಿಕ್ ರಾಯನ ಒಂದು ಟಾಕ್ಸಿಕ್ ಯಾವಾಗ ಬರುತ್ತೆ ಅಂತ ಎಲ್ಲರೂ ಕಾಯ್ತಾ ಇದ್ರು. ಸೊ ಇನ್ನೇನು ಸಿನಿಮಾದ ನಟಿಮಣಿಯರ ಇಂಟ್ರಡಕ್ಷನ್ ಆಯಿತು, ಅದ್ರ ಜೊತೆಗೆ ರಾಯನ ಇಂಟ್ರಡಕ್ಷನ್ ಆಯಿತು. ಟೀಸರ್ ಯಾವಾಗ ಅಂತ ಎಲ್ಲರೂ ಕಾಯ್ತಾ ಇದ್ರು. ಟೀಸರ್ ಕೊನೆಗೂ ಇವತ್ತು ಬಂದಿದೆ. ಟೀಸರ್ ನೋಡಿಬಿಟ್ಟು ನಾನಂತೂ ಶಾಕ್ ಆಗಿದ್ದೀನಿ. ಯಾಕೆ ಇಷ್ಟು ಅದ್ಭುತವಾಗಿ ಒಂದು ಟೀಸರ್ನ ತೋರಿಸಿದ್ದಾರೆ ಅಂತ ಹೇಳಿದ್ರೆ, ಎಲ್ಲೂ ಕಥೆನ ಬಿಟ್ಕೊಟ್ಟಿಲ್ಲ, ಎಲ್ಲೂ ಕೂಡ ಇನ್ನು ಕುತೂಹಲನ ಹೆಚ್ಚಾಗಿ ಮಾಡಿಸಿರುವಂಥ ಒಂದು ಟೀಸರ್. ಅಷ್ಟು ಕುತೂಹಲನ ಹೆಚ್ಚು ಮಾಡಿಸಿದೆ. ಅಂದರೆ ನಂಗೆ ತುಂಬ ಇಷ್ಟ ಆಗಿರೋದು ಏನು ಅಂತ ಹೇಳಿದ್ರೆ, ಈ ಟೀಸರಲ್ಲಿ ಫಸ್ಟ್ ಆಫ್ ಆಲ್ ಒಂದು ಡೈಲಾಗ್. ಅಂದರೆ ಅವರು ಶುರು ಮಾಡೋತ್ತಿಗೆ ಒಂದು ಹೇಳ್ತಾರೆ, ಈ ಸಲ ಯುದ್ಧನೇ ಬೇರೆ ಅಂತ. ಒಂದು ರೀತಿಯಲ್ಲಿ ಡೈರೆಕ್ಟಾಗಿ ಟಾಂಗ್ ಕೊಟ್ಟಾಗಿತ್ತು. ಅವರು ಶುರುವೇ ಹೇಳಿದ್ದಾರೆ ಯುದ್ಧನೇ ಬೇರೆ ಅಂತಲೇ. ಸೊ ಅಲ್ಲಿಂದ ಶುರು ಮಾಡಿ ಇನ್ನೊಂದು ಏನು ಅಂತ ಹೇಳಿದ್ರೆ, ಯಶ್ ಅವರ ಡೈಲಾಗ್ ಆಗಿರ್ಬೋದು, ಓವರ್ ವೆನ್ ಐ ಸೇ ಇಟ್ಸ್ ಓವರ್ ಅಂತ. ಸೊ ಇಲ್ಲೇ ಗೊತ್ತಾಗುತ್ತೆ ಏನು ಅಂತ ಹೇಳಿದ್ರೆ, ಯಶ್ ಅವರಿಗೆ ಆ ಡೈಲಾಗ್ ಏನಿದೆ ಒಂಥರ ಅವ್ರ ರಿಯಲ್ ಲೈಫಲ್ಲೂ ಕೂಡ ತುಂಬ ಕನೆಕ್ಟ್ ಮಾಡುವಂತೆ ಇದೆ. ಸೊ ಅವ್ರು ಯಾವಾಗಲೂ ನನಗೆ ಯಶ್ ಅವ್ರದ್ದು ಒಂದು ಸಿನಿಮಾದಲ್ಲಿ ಯಾವಾಗಲೂ ಅಂದರೆ ಇಷ್ಟ ಆಗೋದೇನು ಅಂತ ಹೇಳಿದ್ರೆ, ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ತಾರೆ. ಅಂದರೆ ಸೈಮಾದಲ್ಲಿ ಒಂದ್ಸಲ ಅವಾರ್ಡ್ ಫಂಕ್ಷನಲ್ಲಿ ಹೇಳಿರ್ತಾರೆ, ಜಸ್ಟ್ ವೆಯ್ಟ್, ನಾವು ಕನ್ನಡ ಸಿನಿಮಾನ ಬೇರೆ ಲೆವೆಲ್ಗೆ ಹೋಗುತ್ತೆ ಅಂತ ಹೇಳಿರ್ತಾರೆ. ಅದಕ್ಕೆ ಪಕ್ಕಾ ಒಂದು ಉತ್ತರ ಅಂತ ಹೇಳಿದ್ರೆ ಅದು ಟಾಕ್ಸಿಕ್ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಡೈಲಾಗ್ ಜೊತೆಗೆ ಸಿನಿಮಾಟೋಗ್ರಫಿ ಕೂಡ ಅಷ್ಟೇ ತುಂಬ ರಿಚ್ ಆಗಿ ತೋರಿಸಿದ್ದಾರೆ. ಟೀಸರಲ್ಲೇ ಗೊತ್ತಾಗುತ್ತೆ ಟಾಕ್ಸಿಕ್ ಸಿನಿಮಾ ಎಷ್ಟು ರಿಚ್ ಆಗಿ ಬಂದಿದೆ ಅಂತ. ಅದರ ಜೊತೆಗೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಈ ಒಂದು ಸಿನಿಮಾದ ನಿರ್ದೇಶಕಿ ಮಹಿಳಾ ನಿರ್ದೇಶಕಿ ಆಗಿರೋದ್ರಿಂದ ಅವರು ಇಮ್ಯಾಜಿನೇಷನ್ ಅಂದರೆ ಒಂಥರ ಯಶ್ ಅವರ ಐಡಿಯಾ ಆಗಿರ್ಬೋದು, ಮತ್ತು ಗೀತು ಮೋಹನ್ ದಾಸ್ ಅವರ ಐಡಿಯಾ ಒಟ್ಟಾಗಿ ಒಂಥರ ಮ್ಯಾಜಿಕಲ್ ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳ್ಬೋದು. ಸಿನಿಮಾದಲ್ಲಿ ಯಶ್ ಅವರ ಲುಕ್ ಅಂದರೆ ನಾವೊಂಥರ ಟ್ರಿಬಲ್ ಆ್ಯಕ್ಟಿಂಗ್ ಅಂತ ಅನಿಸ್ತು ಉಂಟು. ಯಾಕಂತ ಹೇಳಿದ್ರೆ ಫಸ್ಟಿಗೆ ಒಂದು ಲುಕ್ ನೋಡ್ತೇವೆ, ಅದರಲ್ಲಿ ಏನು ಬಿಯರ್ಡ್ ಮತ್ತು ಲಾಂಗ್ ಹೇರ್ ಇರುತ್ತೆ. ನೆಕ್ಸ್ಟ್ ಲುಕ್ಕಲ್ಲಿ ನಾವು ನೋಡಿರ್ಬೇಕಾದ್ರೆ ಅಂದರೆ ಇಂಟ್ರಡಕ್ಷನಲ್ಲಿ ನಾವೊಂದು ಲುಕ್ ನೋಡಿರ್ತೀವಿ, ಅದರಲ್ಲಿ ಬಿಯರ್ಡ್ ಮತ್ತು ಶಾರ್ಟ್ ಹೇರ್ ಇರುತ್ತೆ, ಬಟ್ ಕೊನೆದಾಗ ಒಂದು ಲುಕ್ ಬರುತ್ತೆ. ಆ ಲುಕ್ ನೋಡಿದ ತಕ್ಷಣ ನಮಗೇನು ಲಕ್ಕಿ ಫಿಲ್ಮ್ ನೆನಪಾಗುತ್ತೆ. ಲಕ್ಕಿಯಲ್ಲಿ ಅವ್ರು ಯಾವಾಗ ಟ್ರಾನ್ಸ್ಫಾರ್ಮೇಷನ್ ಆಗಿ ವಿಕ್ಕಿ ಅನ್ನೋ ಒಂದು ಪಾತ್ರ ಮಾಡ್ತಾರೋ, ಸೊ ಸೇಮ್ ಡಿಟ್ಟು ಅದೇ ನೆನಪಾಗುತ್ತೆ. ಸೊ ಎಲ್ಲೋ ಒಂದು ಕಡೆ ಯಶ್ ಅವರು ಏನು ಟ್ರಿಬಲ್ ಆ್ಯಕ್ಟಿಂಗ್ ಮಾಡಿದಾರಾ ಅನ್ನೋ ಒಂದು ಕ್ವಶನ್ ಕೂಡ ಬರುತ್ತೆ. ಸೊ ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಇವಾಗಲೇ ಹಿಂದಿ ವರ್ಷನ್ ಟೀಸರಲ್ಲಿ 1 ಕೋಟಿ ವ್ಯೂಸನ್ನು ದಾಟಿದೆ. ಇನ್ನು ಬಂದು ಬಿಟ್ಟು 8 ಗಂಟೆ ಆಗಿದ್ದಷ್ಟೇ, ಅಷ್ಟರಲ್ಲಿ ಇಷ್ಟು ವ್ಯೂಸ್ ಪಡೆದಿದೆ ಅಂತ ಹೇಳಿದ್ರೆ ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ರು ಈ ಸಿನಿಮಾಕ್ಕೋಸ್ಕರ ಅಂತಲೇ ನೋಡ್ಬೋದು. ಸೊ ಒಂಥರ ಟೀಸರ್ ನೋಡಿದ ತಕ್ಷಣ ರೋಮಾಂಚನ ಆಗುತ್ತೆ, ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಅವ್ರು ಹೇಳಿದಾಗೆ ಈ ಸಲ ಕನ್ನಡ ಸಿನಿಮಾನ ಬೇರೆ ಲೆವೆಲ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಅದು ಇನ್ನೇನು ಮಾರ್ಚ್ 19 ಕೇಳೋದೇ ಬೇಡ. ಯಾವ ರೀತಿ ಮೂವಿ ಇರ್ಬೋದು ಅಂತಲೇ ಇವಾಗಲೇ ಜನಕ್ಕೆ ಕುತೂಹಲ ತಡಲಿಕ್ಕೆ ಆಗ್ತಿಲ್ಲ, ಅಷ್ಟು ಅದ್ಭುತವಾಗಿ ಟೀಸರ್ ಬಂದಿದೆ. ಇನ್ನು ನೋಡಬೇಕು, ಟ್ರೈಲರ್ ಇನ್ನೂ ಬರಬೇಕಷ್ಟೇ. ಟ್ರೈಲರಲ್ಲಿ ಯಾವುದಾದ್ರೂ ಸ್ವಲ್ಪ ಒಂದು ಸಣ್ಣ ಹಿಂಟ್ ಕೊಡಬಹುದಾ ಯಾವ ರೀತಿಯ ಸಿನಿಮಾ ಅಂತ ನಾವು ನೋಡಬೇಕು. ಇದಾಗಿತ್ತು ಹೊತ್ತಿನ ವಿಶೇಷ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮಾಧ್ಯಮ ನ್ಯೂಸ್.